ಖಾಸಗಿ ಜಮೀನುಗಳಲ್ಲಿರುವ ಸರ್ಕಾರಿ ಮರಗಳ ದಾಖಲು ಕಾರ್ಯಕ್ಕೆ ಸರ್ಕಾರ ಆದೇಶ ಹೊರಡಿಸಿದ್ದು, ಕೊಡಗಿನ ಜನತೆಗೆ ಮಾರಕವಾಗುವ ಸರ್ಕಾರಿ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಮೇ 17ರಂದು ಬೆಳಗ್ಗೆ 10:30ಕ್ಕೆ ಮಡಿಕೇರಿಯ ಅರಣ್ಯ ಭವನದ ಎದುರು ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ಕುರಿತು ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್.ಜಿ. ಮೇದಪ್ಪ, ಬಿಜೆಪಿ ಪ್ರತಿಭಟನೆಯ ನೇತೃತ್ವವನ್ನು ಮಾತ್ರ ವಹಿಸಿದೆ. ರಾಜಕೀಯ ರಹಿತವಾಗಿ ಜಿಲ್ಲೆಯ ಎಲ್ಲ ರೈತರು, ಬೆಳೆಗಾರರು, ಸಂಘ ಸಂಸ್ಥೆಯವರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಖಾಸಗಿ ಭೂಮಿಯಲ್ಲಿ ಬೆಳೆದಿರುವ ಬೆಲೆಬಾಳುವ ಮರಗಳ ಗಣತಿ ಕಾರ್ಯವನ್ನು ಅರಣ್ಯ ಇಲಾಖೆ ಮಾಡ್ತಿದೆ. ಕೆಲ ಬೆಳೆಗಾರರ ವಿರೋಧದಿಂದಾಗಿ ಸದ್ಯದ ಮಟ್ಟಿಗೆ ಮರಗಳ ಸರ್ವೆ ಕಾರ್ಯವನ್ನು ನಿಲ್ಲಿಸಲಾಗಿದೆ. ತಮ್ಮ ಭೂಮಿಯಲ್ಲಿರುವ ಮರಗಳ ಹಕ್ಕು ರೈತರಿಗೆ ಸೇರಿದ್ದಾಗಿದೆ. ಈಗ ರೈತರು ಮೌನ ವಹಿಸಿದ್ರೆ ಮರಗಳ ಹಕ್ಕನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ಜಮೀನುಗಳಲ್ಲಿ ಸಾಕಷ್ಟು ಮರಗಳನ್ನು ಗುರುತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವುಗಳಿಗೆ ಜಿಯೋ ಟ್ಯಾಗ್ ಹಾಕುವ ಮೂಲಕ ಮಾಲೀಕರ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರ ನಡೆದಿದೆ. ಮುಂದೆ ಸ್ವಂತ ಬಳಕೆಗೂ ಮರಗಳನ್ನು ಉಪಯೋಗಿಸಲು ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಲಿದೆ ಎಂದರು. ನಮ್ಮ ಸರ್ಕಾರ ಇರಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರಬೇಕಾದ್ರೆ ಯಡಿಯೂರಪ್ಪನ ನೇತೃತ್ವದಲ್ಲಿ ಸರ್ಕಾರ ಇರಬೇಕಾದ್ರೆ ಮನೆ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಅವರಾಗ ಆ ಒಂದು CND ಬಗ್ಗೆ ಒಂದು ಏನು ರೆವಿನ್ಯೂ ಇಲಾಖೆಯವರು ಪಡ್ಕೊಂಡಿದ್ದಂಥ ಅರಣ್ಯ ಇಲಾಖೆಯಿಂದ ಪಡ್ಕೊಂಡಿದ್ದಂಥ ಸಂಪೂರ್ಣ ಐಸಾರಿ ಜಾಗವನ್ನು ಆ ಜಾಗವನ್ನು ವಾಪಸ್ ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಆಜ್ಞೆಯಾಗಿ ಎಲ್ಲ ಸರ್ವೆ ಮಾಡಿದಾಗಲೇ ಸರ್ಕಾರಕ್ಕೆ ವಾಪಸ್ ಕೊಟ್ಟಾಗಿದೆ. ವಾಪಸ್ ಕೊಟ್ಟ ತದನಂತರ ನಮ್ಮ ಏನು ಅಕ್ರಮ ಸಕ್ರಮ ಸಮಿತಿಗಳು ಯಾರ್ಯಾರ ತಾಲೂಕು ಮಟ್ಟದಲ್ಲಿ ಅಂತ ಅಕ್ರಮ ಸಕ್ರಮ ಸಮಿತಿಗಳು ಇರ್ತಾ ಇರ್ತಾರೆ. ಕೂಡಲೇ CND ಬ್ಯಾಂಕಿಗೆ ಏನು ಅರ್ಜಿ ಕೊಟ್ಟಿದ್ರು ಸಹ ಅದನ್ನು ಫಾರೆಸ್ಟ್ ಇಲಾಖೆಗೆ ಕನ್ಫರೆನ್ಸ್ ತೆಗೆದುಕೊಂಡು ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ನಿಮಗೆ ವಾಪಸ್ ಅರಣ್ಯ ಇಲಾಖೆಯವರು ಏನು ಸಹ ಈಗ ಕೊಟ್ಟಿದ್ದೀರಾ ಆ ಸರ್ವೆ ನಂಬರ್ಗೆ ನಮಗೆ ಅನುಮತಿ ಕೊಟ್ಟರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿ ವಾಪಸ್ ಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು. ಈ ಪರಿಸ್ಥಿತಿಯಾಗಿ ನಮ್ಮ ಸರ್ಕಾರದಿಂದ ಮತ್ತೆ ಕೊನೆಗೊಂದು ನಮಗೆಲ್ಲ ಗೊತ್ತಿದೆ, ಶ್ರೀಯುತ ಸನ್ಮಾನ್ಯ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಾರೆಲ್ಲ ಇವತ್ತು ಈಗ 495 ಸೆಂಟ್ ಮಾತ್ರ ಒಂದು ಅಕ್ರಮ ಸಮಿತಿಯಲ್ಲಿ ಅಕ್ರಮ ಸಮಿತಿಯಲ್ಲಿ ಒಂದು ಕುಟುಂಬಕ್ಕೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ 5 ಎಕರೆ 495 ಮಾಡಿದರೆ ಒಂದು ಬಹುಶಃ 10, 15 ಎಕರೆ 20 ಎಕರೆ ಮಾಡಿದಂಥವ್ರು ಕೂಡ ಈಗಾಗಲೇ ಭಾಳಷ್ಟು ಜನ ನೂರಾರು ವರ್ಷದಿಂದ ಮಾಡಿರ್ತಕ್ಕಂಥ ಅಕ್ರಮ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಏನು ಜಮೀನಿದೆ ಆ ಜಮೀನನ್ನು ಕೂಡ ನಾವು ರೈತರಿಂದ ಬಿಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರಿಗೆ ಲೀಸ್ ಆಧಾರದಲ್ಲಿ ಗುತ್ತಿಗೆ ಆಧಾರದಲ್ಲಿ ಅವರಿಗೆ ನಾವು 10 ಎಕರೆ ಕೂಡ ಕೊಡ್ಬೋದು ಅಂತ ಹೇಳ್ತಕ್ಕಂಥದ್ದು ಈಗಾಗಲೇ ಆದೇಶ ಕೂಡ ಆಗಿದೆ. ಈ ಎಲ್ಲ ಆದೇಶಗಳನ್ನು ಕೂಡ ಈಗಾಗಲೇ ಸ್ಥಗಿತಗೊಳಿಸಿ ಸರ್ಕಾರ ಇವಾಗ ಯಾವುದನ್ನು ಕೂಡ ಕಾರ್ಯಗತ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶ ಭಾರತೀಯ ಜನತಾ ಪಕ್ಷದಾಗಿದ್ದು ಕೂಡ 80% ಏನು ನಾವು ರೈತರಿದ್ದೀವಿ, ಕೃಷಿಕರಿದ್ದೀವಿ, ಈ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಬಹಳ ಅನ್ಯಾಯ ಆಗಿದೆ. ಒಂದು ಬೃಹತ್ ಒಂದು ಏನು ಹೋರಾಟ ಮಾಡೋದ್ರ ಮುಖೇನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗೌತಮ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಪದಾಧಿಕಾರಿಗಳಾದ ದರ್ಶನ್ ಜೋಯಪ್ಪ, SR ಸೋಮೇಶ್, ಪವನ್ ಹಾಜರಿದ್ದರು.